ಶರಣಾರ್ಥಿ ಹೆಂಗದ್ರಿಪ್ಪ ಎಲ್ಲರೂ. ನಾವಿವತ್ತು ಎಲ್ಲಿ ಹೊಂಟಿವಿ ಎಲ್ಲ ನಡ್ರಿ ಹೋಗೋಣ, ಚಲೋ. ನಾಲ್ಕು ಗಂಟೆಗೆ ನಾವು ವಿಜಯಪುರ ಬಿಟ್ಟು ಹೊರಟ್ವಿ. ಸೊ 4 ಗಂಟೆಗೆ ಬಿಟ್ಟು ಹೋದ್ಮ್ಯಾಗ ಒಂದು 40 ಮಿನಿಟ್ಸ್ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಬೇಕಾಗಿತ್ತು. 40 ಮಿನಿಟ್ಸ್ ಆದಮೇಲೆ ನಮಗೆ ಬಂದಿದ್ದೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷಧ್ಯಾನ ಸಾವಳ ಸಂಘ. ಇಲ್ಲಿಂದೆಲ್ಲ ಫೋಟೋ ಎಲ್ಲ ತೊಗೊಂಡು ಮಸ್ತ್ ಎಲ್ಲರೂ ಬೈಕ್ ಮ್ಯಾಗ ಕಾರ್ ಒಳಗೆ ಹೊರಟ್ವಿ. ನಮಗೇನಾಗಿತ್ತಪ್ಪ ಅಂದ್ರೆ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ದಾರಿ ಅಷ್ಟು ಸರಿ ಇರಲಿಲ್ಲ. ಸೊ ಈ ಸತಿ ದಾರಿ ಎಷ್ಟು ಮಸ್ತ್ ಮಾಡ್ಯಾರ ಅಂತಂದ್ರೆ ಇನ್ನೂ ಏನು ಕಾಂಕ್ರೀಟ್ ಇಲ್ಲೆಲ್ಲ ಮಡ್ ರೋಡ್ ಅದ, ಬಟ್ ಆದರೂ ಭಾರಿ ಕ್ಲೀನ್ ಅದ. ಆಮೇಲೆ ಹೋಗ್ಲಿಕ್ಕೆ ಭಾರಿ ಸ್ಮೂತಾಗಿ ಆರಾಮಾಗಿ ಹೋಗ್ಬೋದು, ಎಲ್ಲಿನೂ ಹಿಂಗೆ ಕಲ್ಲುಗಿಲ್ಲ ಜಾಸ್ತಿ ಇಲ್ಲ. ಸೊ ಆರಾಮ್ಸೆ ನೀವು ಕೂಲಾಗಿ ಹೋಗ್ಬೋದು ಅಲ್ಲಿ ಗಂಟ. ನಡ್ರಿ ನೋಡೋಣ ಹೆಂಗೆ ನಾವೆಲ್ಲಿ ಹೋಗಿ ಟೆಂಟ್ ಹಾಕ್ತೀವಿ. ಟೆಂಟ್ ಹಾಕಿ ಫಸ್ಟ್ ಒಂದು ಟೀ ಕಾಫಿ ಗಿಫಿ ಮಾಡ್ಕೊಂಡು ಕುಡ್ದು ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ನಡ್ರಿ ಹೋಗೋಣ. ಫಸ್ಟ್ ಬಂದಾಗ ಟೆಂಟ್ ಆ ಕಡೆ ದೂರ ಹಾಕಿದ್ವಿ, ಬಟ್ ಇದು ಇಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ಯದ. ಆಮೇಲೆ ಇನ್ನೂ ಪ್ರೊಸೆಸಿಂಗ್ ನಡೆದದ, ಇನ್ನು ಅದು ಇದು ಸ್ವಲ್ಪ ಮಾಡ್ಲಿಕ್ಕೆ ನಡೆದ. ಇಲ್ಲಿ ನೋಡ್ರಿ, ಇಲ್ಲಿ ಚೇರ್ ಗೀರ ಭಾರಿ ಬೆಸ್ಟ್ ಮಾಡ್ಯಾರ. ಹೇಳ್ಬೇಕಂದ್ರೆ ಇಷ್ಟು ಮಸ್ತ್ ವ್ಯೂ ನಮ್ಮ ವಿಜಯಪುರ ಸುತ್ತಮುತ್ತ ಎಲ್ಲಿ ನೋಡೇ ಇಲ್ಲ. ಸೊ ಇಷ್ಟು ಏನೋ ನಾವೇನು ಚಿಕ್ಕಮಗಳೂರು ಬಂದೇವ, ಎಲ್ಲಿ ಕುದುರೆಮುಖ ಬಂದೇವೆ, ಅಷ್ಟು ಫೀಲ್ ಕೊಡ್ತದೆ ನಮಗೆ. ಬಟ್ ನೆಕ್ಸ್ಟ್ ಲೆವೆಲ್ ಗೈಸ್, ನೀವು ದಯವಿಟ್ಟು ಬರಬೇಕಿಲ್ಲಿ, ಎಲ್ಲರೂ ಬರಬೇಕಿಲ್ಲಿ.
ಎಷ್ಟು ಸುತ್ತಮುತ್ತ ವಿಜಯಪುರ ಸುತ್ತಮುತ್ತ ಎಷ್ಟು ನೀವು ಬ್ಲಾಗರ್ಸ್ ಅವರು ಇರೋದ್ರಿ ಬಂದು ಇದನ್ನು ಎಕ್ಸ್ಪ್ಲೋರ್ ಮಾಡಿ ಎಲ್ರಿಗೆ ತೋರಿಸ್ರಿ ಇದು ಹೆಂಗದ ಅಂಥೇಳಿ. ಆಮೇಲೆಲ್ಲ ಜನಸಾಮಾನ್ಯರು ಎಲ್ಲರೂ ಬರ್ಬೇಕಿಲ್ಲಿ, ಭಾಳ ಮಸ್ತ್ ಅದ. ಹೇಳ್ರಣ್ಣ ಈ ಜಾಗ ಈ ವಿಶೇಷತ್ವ ಏನ್ರಿ ಅದ್ರ ಜಾಗದ ಏನು ವಿಶೇಷ? ಇರ್ಲಿ ಬಹುಶಃ ಚಿಕ್ಕಮಂಗ್ಳೂರು ಊಟಿ ಅದು ಏನು ಹೋಗ್ತಿದ್ರು ಅದನ್ನ ಇಂಡಿ ತಾಲೂಕಿನ ಸಾವಳ ಸಂಘದಲ್ಲಿ ಇವತ್ತು ನೋಡಿ ಭಯಂಕರ ಖುಷಿ ಅನ್ಸದ್ ನಮಗೆ. ವಿಶೇಷವಾಗಿ ಏನಂದ್ರೆ ಬರುವಂಥ ದಿನಗಳಲ್ಲಿ ಇನ್ನೂ ಕುಟುಂಬಗಳು ಬಂದು ಈ ಪರಿಸರ ಜೊತೆಗೆ ನೈಸರ್ಗಿಕವಾಗಿ ಏನೇ ಒಂದು ಗಿಡಗಳನ್ನು, ಸಾವಿರಾರು ಗಿಡಗಳನ್ನು, ಲಕ್ಷಾನು ಗಿಡಗಳನ್ನು ನಟ್ಟಿ ಈ ಭಾಗದ ಜನರಿಗೆ ಖುಷಿಯನ್ನ ತಂಪನ್ನ ತೆರೆದಿದ್ದಾರೆ. ಬಹಳ ಖುಷಿಯಾಗಿದೆ ಇವತ್ತು ನಾವೆಲ್ಲ ಇಲ್ಲಿ ಬಂದು. ಬ್ಯಾಕ್ ಟು ವಿಡಿಯೋ ಗಾಯ್ಸ್. ಮುಂಜಾನೆ ಎದ್ದಿವಿ. ಅದೇ ಈಗ ಎಲ್ಲರೂ ಟ್ರಕ್ ಹೋಗೋಣ ಅಂಥೇಳಿ ಡಿಸೈಡ್ ಆಗ್ಯದ. ಸೊ ಈಗ ಟ್ರೆಕ್ಕಿಂಗ್ ಹೋಗಿ ಬರೋಣ. ಗೈಸ್ ಇಷ್ಟು ಫ್ರೆಶ್ ಇತ್ತಪ್ಪ ಮಾರ್ನಿಂಗ್ ಅಂತಂದ್ರೆ ಅದೊಂದು ನೆಕ್ಸ್ಟ್ ಲೆವೆಲ್. ಸೊ ದಯವಿಟ್ಟು ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಬರಬೇಕು. ಇಲ್ಲಿ ಬಂದ ಆ ಮುಂಜಾನೆ ಏನೋ ಒಂದು ಕಾಫಿನೋ ಟೀನೋ ಕುಡ್ಕೊಂತ ಆಮೇಲೆ ಆ ಟ್ರೆಕ್ಕಿಂಗ್ ಹೋಗೋದು ಅದೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಗೈಸ್. ಬರ್ರಿ ನಿಮ್ಗೆ ತೋರಿಸ್ತೀವಿ ಟ್ರೆಕ್ಕಿಂಗ್ ನಾವು ಹೆಂಗೆ ಹೋದ್ವಿ, ಏನೇನಾಯಿತು ಅಂಥೇಳಿ. ನಡ್ರಿ ನೋಡೋಣ. ಹಾಂ, ಹಿಂಗೆ ಸಾಗಿತ್ತು ನಮ್ದು ಟ್ರೆಕ್ಕಿಂಗ. ಇದ್ರ ನಡುವೆ ಒಂದು ಸ್ವಲ್ಪ ಫನ್ನಿ ಮಾತು, ಆಮೇಲೆ ಫೋಟೋ ತೊಗೊಳೋದು ಅವೆಲ್ಲ ಮಾಡ್ಕೊಂಡು ಸೊ ಹಾಗೆ ಒಂದು ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಹೋಗಿ ಇಲ್ಲಿ ಅಂತರೂ ಇಳಿಯೋದು ಹೆಂಗಿತ್ತಪ್ಪ ಅಂತಂದ್ರೆ ರನ್ ಬರ್ತೀವಿ ಓಡೋದೆ. ಆಮೇಲೆ ನಮ್ಮ ಅಣ್ಣ ಬೀಳ್ತಿದ್ದ. ಸೊ ಹಂಗೆ ಎಲ್ಲರೂ ಸೇರಿ ಓಡಿ ಹೋಗಿ ಮುಂದೆ ಇಲ್ಲೆಲ್ಲರೂ ನಮ್ಮ ಫ್ರೆಂಡ್ಸ್ ಕಾಯ್ಕೋತ ನಿಂತಿದ್ರು ನಮ್ಮ ಸಲುವಾಗಿ. भारत माता की जय! भारत माता की जय!
ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ವೃಕ್ಷೋದ್ಯಾನ ಸಾವಳ ಸಂಘದಲ್ಲಿದ್ದೇವೆ. ಇಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು 2 ವರ್ಷ ಸತತವಾಗಿ ಇದೇ ಜಾಗದಲ್ಲಿ ನಿಸರ್ಗದಲ್ಲಿ ಗಿಡ ಮರಗಳ ಕುರಿತು ಅವುಗಳ ರಕ್ಷಣೆಯ ಕುರಿತು ಪ್ರವಚನ ಮಾಡಿದ ಪವಿತ್ರ ಭೂಮಿ ಇದು. ಈ ಜಾಗದಲ್ಲಿ ಇಂದು ನಾವೆಲ್ಲರೂ ಗಿಡ ಮರಗಳನ್ನ ರಕ್ಷಿಸುವುದು ಹಾಗೂ ಅವುಗಳನ್ನ ಬೆಳೆಸುವುದು, ಪಶು ಪಕ್ಷಿ ವನ್ಯ ಪ್ರಾಣಿಗಳನ್ನ ರಕ್ಷಿಸುವುದು ಮತ್ತು ಅವುಗಳ ಸಂರಕ್ಷಣೆಗೆ ಜವಾಬ್ದಾರಿಯುತವಾಗಿ ವರ್ತಿಸುವುದು ಇವೇ ನಾವು ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ನೀಡುವ ಗೌರವವಾಗಿದೆ. ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಮನೆ, ರಸ್ತೆ, ಜಮೀನು, ಸರ್ಕಾರಿ ಜಾಗ, ಶಾಲಾ ಕಾಲೇಜು ಆವರಣ, ಎಲ್ಲೆಲ್ಲಿ ಜಾಗವಿದೆಯೋ ಅಲ್ಲೆಲ್ಲ ನಾವು ಒಂದೊಂದು ಸಸಿಗಳನ್ನು ನೆಟ್ಟು ಪೂಜ್ಯರಿಗೆ ನೈಜ ಗೌರವವನ್ನ ಸಲ್ಲಿಸೋಣ. ಧನ್ಯವಾದಗಳು. ಸೊ ಇಲ್ಲಿದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಟ್ರೆಕ್ಕಿಂಗ್ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಸೊ ಹಾಗೆ ಮುಂದೆ ಹೋಗ್ತಾ 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 ಎಲ್ಲರಿಗೆ ಸಾಕಾಗಿ ಬಂದಿತ್ತು. ಆದರೂ ಭಯ ಬಿಡ್ತಾ ಇಲ್ಲ. ಎಲ್ಲರದ್ದು ಹಂಗೆ ನಡ್ರಿ ಅಂತ ಕರ್ಕೊಂಡು ಹಂಗೆ ಮುಂದೆ ಹೋದ.
ಇಷ್ಟಿತ್ತು ನೋಡ್ರಪ್ಪ ನಮ್ಮ ಇವತ್ತಿನ ಪ್ರವಾಸ. ಸೊ ಐ ಹೋಪ್ ನೀವು ಎಂಜಾಯ್ ಮಾಡಿರಿ ಅನ್ಕೊತೀನಿ. ಎಂಜಾಯ್ ಮಾಡಿಲ್ಲಪ್ಪ ಅಂತಂದ್ರೆ ಬರ್ರಿ ನೀವು ಇಲ್ಲಿ ಸಾವಳ ಸಂಘ ಗುಡ್ಡಕ್ಕೆ 100% ಎಂಜಾಯ್ ಮಾಡ್ತೀರಿ. ಅಷ್ಟು ಬೆಸ್ಟ್ ಅದು ಈ ಜಾಗ, ಈ ಗುಡ್ಡ, ಈ ಬೆಟ್ಟ, ಈ ಮರ, ಇವೆಲ್ಲ ಇನ್ನು ಸ್ವಲ್ಪ ದಿನದಾಗ ನೆಕ್ಸ್ಟ್ ಲೆವೆಲ್ದಾಗ ಇರ್ತಾವೆ. ಸೊ ಗೈಸ್, ಹೀಗೆ ಬಂದ ಈ ಸೌಂದರ್ಯನ ಸವಿರಿ, ಈ ಆನಂದನ ಅನುಭವಿಸ್ರಿ ಅಂತ ಹೇಳ್ತಾ ಸ್ಟಿಲ್ ದೆನ್ ಮತ್ತೆ ಸಿಗ್ತೇನೆ ಗೈಸ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ